ಸ್ನೇಹಿತರೆ, ನಾನು ಈ ದಿನ ಕೆಸೆಟ್ ಫಿಸಿಕಲ್ ಸೈನ್ಸ್ 2013ರಲ್ಲಿ ಕೇಳಾದಂಥ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಗ್ರೂಪ್ಸ್ ಚಾಪ್ಟರಿಂದ ಕೇಳಿರೋಂಥ ಕ್ವೆಶನ್ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು. ಸೊ ಈ ಕ್ವೆಶನ್ ಏನು, ಸ್ಟೇಟ್ಮೆಂಟ್ ಎ, ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಅಬೆಲಿಯನ್. ಸ್ಟೇಟ್ಮೆಂಟ್ ಬಿ, the order of the cyclic group is same as the order of its generator. ಸೊ ಇಲ್ಲಿ ಟೂ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಎ ಬಂದ್ಬಿಟ್ಟು ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಅಬೆಲಿಯನ್ ಆ್ಯಂಡ್ ಸ್ಟೇಟ್ಮೆಂಟ್ ಬಿ ಬಂದ್ಬಿಟ್ಟು ದ ಆರ್ಡರ್ ಆಫ್ ಸೈಕ್ಲಿಕ್ ಗ್ರೂಪ್ ಇಸ್ ಸೇಮ್ ಆ್ಯಸ್ ದ ಆರ್ಡರ್ ಆಫ್ ಇಟ್ಸ್ ಜನರೇಟರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಏನಿದೆ, ಎ ಆ್ಯಂಡ್ ಬಿ ಆರ್ ಫಾಲ್ಸ್. ಆಪ್ಷನ್ ಬಿ ಏನು, ಎ ಇಸ್ ಟ್ರೂ, ಬಿ ಇಸ್ ಫಾಲ್ಸ್. ಆ್ಯಂಡ್ ಆಪ್ಷನ್ ಸಿ ಏನು, ಎ ಇಸ್ ಟ್ರೂ, B is true, A is false, and option D, A and B both are true. ಸೊ ಈ ಕ್ವೆಶನ್ನ ನಾವು ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ನಮಗೆ ಬೇಕಾಗಿರೋದೇನು, ಈ ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಎಬಿಲಿಯನ್. ಸೊ ಇಲ್ಲಿ ಆಲ್ ಸೈಕ್ಲಿಕ್ ಗ್ರೂಪ್ಸ್ ಆರ್ ಎಬಿಲಿಯನ್ ಕರೆಕ್ಟ್ ಹೌದಾ ಅಲ್ಲ ಅಂತ ತಿಳ್ಕೊಬೇಕು ಅಂದರೆ ಫಸ್ಟ್ ನಮಗೆ ಈ ಕ್ವೆಶನಲ್ಲಿ ಏನು ಅರ್ಥ ಆಗಿರಬೇಕು, ಸೈಕ್ಲಿಕ್ ಗ್ರೂಪ್ಸ್ ಅಂದರೆ ಏನು, ಎಬಿಲಿಯನ್ ಗ್ರೂಪ್ಸ್ ಅಂದರೆ ಏನು, ಈ ಎರಡರದ್ದು ನಮಗೆ ಗೊತ್ತಿರಬೇಕು. ಪ್ಲಸ್ ಇನ್ನೊಂದು ಏನು ಅಂದರೆ ಆರ್ಡರ್ ಆಫ್ ಇಟ್ಸ್ ಜನರೇಟರ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಆರ್ಡರ್ ಆಫ್ ದ ಸೈಕ್ಲಿಕ್ ಗ್ರೂಪ್. ಸೊ ಈ ಆರ್ಡರ್ ಆಫ್ ದ ಸೈಕ್ಲಿಕ್ ಗ್ರೂಪ್ ಏನು ಅಂತ ಹೇಳಿ ತಿಳ್ಕೊಂಡಿರಬೇಕು. ಸೊ ಅದನ್ನು ತಿಳ್ಕೊಬೇಕು ಅಂದರೆ ನಾವು ಫಸ್ಟು ಗ್ರೂಪ್ ಅಂದರೆ ಏನು, ಎಬಿಲಿಯನ್ ಗ್ರೂಪ್ ಅಂದರೆ ಏನು, ಸೈಕ್ಲಿಕ್ ಗ್ರೂಪ್ ಅಂದರೆ ಏನು ಅಂತ ತಿಳ್ಕೊಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡೋಣ, ಗ್ರೂಪ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಗ್ರೂಪ್ ಅಂದರೆ ಏನು, ಗ್ರೂಪ್ ಜಿ is a collection of elements with the rule of combine two elements given. ಸೊ ನಾರ್ಮಲಿ ಯಾವುದೇ ಒಂದು ಗ್ರೂಪ್ನಲ್ಲಿ ಎಲಿಮೆಂಟ್ಸ್ ಫಾರ್ಮ್ ಆಗಬೇಕು ಅಂದರೆ ವಿತ್ ದ ರೂಲ್ ಆಫ್ ಕಂಬೈನಿಂಗ್ ಟು ಎಲಿಮೆಂಟ್ಸ್ ಗಿವನ್. ಸೊ ಯಾವುದಾದ್ರೂ ಟೂ ಎಲಿಮೆಂಟ್ಸ್ನ ನಾವು ಕಂಬೈನ್ ಮಾಡಿದ್ರೆ ಇಟ್ ಶುಡ್ ಬಿ ಅ ಮೆಂಬರ್ ಆಫ್ ದಟ್ ಗ್ರೂಪ್. ಸೊ ನಾರ್ಮಲಿ ನಾವು ಲೋವರ್ ಕ್ಲಾಸಸ್ನಲ್ಲೆಲ್ಲ ಕಲ್ತ್ಕೊಂಡಿರ್ತೀವಿ ಕ್ಲೋಜರ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಕಾಮಿಟೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ವೆದರ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಎ ಗ್ರೂಪ್ ಆಫ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಆರ್ ಇಂಟೀಜರ್ಸ್, ಆ ರೀತಿ ನೋಡ್ಕೊತಾ ಇರ್ತೀವಿ. ಸೊ ಸೇಮ್ ರೂಲ್ ಈಸ್ ಅಪ್ಲೈಡ್ ಹಿಯರ್ ಆಲ್ಸೋ. ಸೊ ಗ್ರೂಪ್ ಜಿ ಈಸ್ ಅ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ವಿತ್ ಅ ರೂಲ್ ದಟ್ ಇಫ್ ಯು ಕಂಬೈನ್ ದ ಟು ಎಲಿಮೆಂಟ್ಸ್ ದಟ್ ಶುಡ್ ಬಿ ಗಿವನ್ ಇನ್ ದ ಗ್ರೂಪ್. ಸೊ ಹಾಗಿದ್ರೆ ಅದನ್ನು ನಾವು ಗ್ರೂಪ್ ಅಂತ ಕರಿತೀವಿ. ದ ಪ್ರಾಸೆಸ್ ಆಫ್ ಕಾಂಬಿನೇಷನ್ ಈಸ್ ಕಾಲ್ಡ್ ಗ್ರೂಪ್ ಮಲ್ಟಿಪ್ಲಿಕೇಶನ್. ಸೊ ಪ್ರಾಸೆಸ್ ಆಫ್ ಮಲ್ಟಿಪ್ಲಿಕೇಶನ್ ಕಾಂಬಿನೇಷನ್ನ ಏನಂತ ಕರಿತೀವಿ ನಾವು, ಗ್ರೂಪ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಟ್ ಗ್ರೂಪ್ ಮಲ್ಟಿಪ್ಲಿಕೇಶನ್ ಶುಡ್ ಸ್ಯಾಟಿಸ್ಫೈ. ಸೊ ದ ಗ್ರೂಪ್ ಮಲ್ಟಿಪ್ಲಿಕೇಶನ್ ಶುಡ್ ಸ್ಯಾಟಿಸ್ಫೈ ದ ಫಾಲೋಯಿಂಗ್ ಪ್ರಾಪರ್ಟೀಸ್. ಯಾವ್ಯಾವ ಪ್ರಾಪರ್ಟೀಸು, ಒಂದು ಕ್ಲೋಜರ್ ಪ್ರಾಪರ್ಟಿ. ಕ್ಲೋಜರ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಅಂದರೆ ಏನು, if A and B both belongs to some group, then multiplying A into B, the element what you are getting that also should belong to the group A. So suppose for example if you are taking say whole numbers, so whole numbers ನಲ್ಲಿ A element ನ 2 ಅಂತ ತಗೊಂತೀವಿ, B element ನ 3 ಅಂತ ತಗೊಂತೀವಿ. when you are multiplying 2 into 3, 6, again 6 also belongs to a group of whole numbers. ಸೊ ಆ ರೀತಿ ನಾವು ಹೋಲ್ ನಂಬರ್ಸ್ನಲ್ಲಿ ಯಾವ ರೀತಿ ನಾವು ಗ್ರೂಪ್ ಮಲ್ಟಿಪ್ಲಿಕೇಶನ್ನ ಚೆಕ್ ಮಾಡ್ತೀವಿ. ಸೊ ದ ಸೇಮ್ ಪ್ರಾಪರ್ಟಿ ಈಸ್ ಅಪ್ಲೈಡ್ ಹಿಯರ್ ಆಲ್ಸೋ. ಸೊ ದಟ್ ಈಸ್ ಕ್ಲೋಜರ್ ಪ್ರಾಪರ್ಟಿ. ದೆನ್ ಅಸೋಸಿಯೇಟಿವಿಟಿ. ಅಸೋಸಿಯೇಟಿವಿಟಿ ಮೀನ್ಸ್ just the interchange of brackets that we have studied. A into B of C is equals to A into B of C. ಸೊ ಆ ರೀತಿ ನಾವು ನೋಡ್ಬೋದು. ಸೊ A into B into C is equals to A into B into C. ಸೊ ಇದು ನಾವು ಅಸೋಸಿಯೇಟಿವಿಟಿ ಪ್ರಾಪರ್ಟಿ ಅಂತಂದೇಳಿ ನೋಡ್ತೀವಿ. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿನಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ದು ಪ್ರಾಪರ್ಟೀಸ್ ನೋಡಿಕೊಂಡು ನಾವು ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್. ಸೊ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್ ಮೀನ್ಸ್ ಇಫ್ ಯು ಮಲ್ಟಿಪ್ಲೈ ಎನಿ ಎಲಿಮೆಂಟ್ with 1, so that element should belong to the same group. And the next one what we are having, that is the existence of inverse. So idishtu properties na satisfy madre we can say that is a group. Now next, group multiplication. So group multiplication is not commutative. So group multiplication ಯಾವಾಗ ನಾವು ಮಾಡ್ತೀವಿ ಅದರಲ್ಲಿ group multiplication it is not commutative ಅಂತ ಹೇಳ್ತೀವಿ. So if it is commutative ಅಂದರೆ A into B
is equals to b into a. When you are taking that a into b is equals to b into a ಅಂತ ಬಂದಾಗ ನಾವು ಆ ರೀತಿ ಗ್ರೂಪ್ನ ನಾವು ಏನಂತ ಕರಿತೀವಿ, ಎಬಿಲಿಯನ್ ಗ್ರೂಪ್ ಅಂತ ಕರಿತೀವಿ. ಸೊ ಎಬಿಲಿಯನ್ ಗ್ರೂಪ್ ಆಗಬೇಕು ಅಂದರೆ ಏನಿರಬೇಕು, ಕಾಮಿಟೇಟಿವ್ ಗ್ರೂಪು ಇದ್ದರೆ ಮಾತ್ರ ಅದನ್ನು ನಾವು ಎಬಿಲಿಯನ್ ಗ್ರೂಪ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಏನು, ಸೈಕ್ಲಿಕ್ ಗ್ರೂಪ್ ಅಂದರೆ ಏನು? So cyclic group, what is a cyclic group here? So cyclic group means a group. Suppose if you observe the elements in this group, a group x, x square, x cube, x dash up to x power n minus 1, comma x power n is equals to e. So ಇಲ್ಲಿ e ಅನ್ನೋದು ಒಂದು ಗ್ರೂಪ್ and has the elements, ಏನೇನು ಎಲಿಮೆಂಟ್ಸ್ ಇದೆ ನಾವಿಲ್ಲಿ ನೋಡಿದರೆ x ಇದೆ, x square ಇದೆ, x cube ಇದೆ and so on up to x power n minus 1 or x power n. So these are some of the elements of group E. So ಇದರದ್ದು elements ದು ಪ್ರಾಪರ್ಟಿನ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಸೊ ದಿಸ್ ಈಚ್ ಆಫ್ ಇಟ್ಸ್ ಎಲಿಮೆಂಟ್ಸ್ ಈಸ್ ಸಮ್ ಪವರ್ ಆಫ್ ಒನ್ ಪರ್ಟಿಕ್ಯುಲರ್ ಎಲಿಮೆಂಟ್. ಸೊ ಯಾವುದಾದ್ರೂ ಒಂದು ಎಲಿಮೆಂಟ್ನ ಅಬ್ಸರ್ವ್ ಮಾಡಿದರೆ, ಸಪೋಸ್ ಇಫ್ ಯು ಸಿ ಹಿಯರ್ ಎಕ್ಸ್ ಕ್ಯೂಬ್, ಇಟ್ ಈಸ್ ದ ಪವರ್ ಆಫ್ ಎಕ್ಸ್. x power n minus 1, if you observe, it is the power of x. So ಇಲ್ಲಿ ನಾವು ಈ ಗ್ರೂಪ್ದು ಎಲಿಮೆಂಟ್ಸ್ನ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ದ ಪವರ್ ಆಫ್ ಸಮ್ ಅದರ್ ಎಲಿಮೆಂಟ್. ಸೊ ಆ ರೀತಿ ಗ್ರೂಪ್ನ ನಾವು ಏನಂತೀವಿ, ಸೈಕ್ಲಿಕ್ ಗ್ರೂಪ್. ಸೈಕ್ಲಿಕ್ ಗ್ರೂಪ್ ಅಂದರೆ ಏನು, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಎಲಿಮೆಂಟು ಅದು ರಿಪೀಟ್ ಆಗ್ತಾ ಹೋದಾಗ ಸೊ ಅದನ್ನು ನಾವು ಸೈಕ್ಲಿಕ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಈ ಸೈಕ್ಲಿಕ್ ಗ್ರೂಪ್ದು ಮೇನ್ ಪ್ರಾಪರ್ಟಿ, ಆರ್ಡರ್ ಆಫ್ ದ ಸೈಕ್ಲಿಕ್ ಗ್ರೂಪ್ ಅಂದರೆ ಏನು ಅಂತ ಅಂದರೆ ನೋಡೋದಾದರೆ, ಅ ಗ್ರೂಪ್ ಜನರೇಟೆಡ್ ಬೈ ಅ ಸಿಂಗಲ್ ಎಲಿಮೆಂಟ್. ಸೊ ಗ್ರೂಪ್ ಜನರೇಟೆಡ್ ಬೈ ಸಿಂಗಲ್ ಎಲಿಮೆಂಟ್ ಈಸ್ ಅ ಸೈಕ್ಲಿಕ್ ಗ್ರೂಪ್. ಸೊ ಈ ಗ್ರೂಪ್ನಲ್ಲಿ ಸಿಂಗಲ್ ಎಲಿಮೆಂಟ್ ಯಾವುದು, ಎಕ್ಸ್. ಎಕ್ಸ್ ಇಸ್ ದ ಜನರೇಟರ್ ಆಫ್ ದ ಸೈಕ್ಲಿಕ್ ಗ್ರೂಪ್ ಆ್ಯಂಡ್ ದ ಸೈಕ್ಲಿಕ್ ಗ್ರೂಪ್ಸ್ ಆರ್ ಆಲ್ ಎಬಿಲಿಯನ್. ಸೊ ಇಲ್ಲಿ ಸೇಮ್ ಎಲಿಮೆಂಟೇ ರಿಪೀಟ್ ಆಗೋದ್ರಿಂದ ಸೈಕ್ಲಿಕ್ ಗ್ರೂಪ್ಸ್ ಆರ್ ಆಲ್ ಎಬಿಲಿಯನ್, ವೈಲ್ ದ ಕಾನ್ವರ್ಸ್ ಇಸ್ ನಾಟ್ ನೆಸೆಸರಿಲಿ ಟ್ರೂ. ಸೊ ಕಾನ್ವರ್ಸ್ ಆಫ್ ದ ಸ್ಟೇಟ್ಮೆಂಟ್ ಅಂದರೆ ಏನು, ಆಲ್ ಎಬಿಲಿಯನ್ ಗ್ರೂಪ್ಸ್ ಆರ್ ನಾಟ್ ಸೈಕ್ಲಿಕ್. ಸೊ ಅದು that is not true. So that is the property of the cyclic group. Then the last one what we are having, the order of a cyclic group is equal to the order of any generator of the group. Order of the cyclic group. So order of the cyclic group ಅಂದರೆ ಎಷ್ಟು ಆರ್ಡರ್ ಇದೆ ಅದರಲ್ಲಿ, the power of the elements how much you are getting. So that if you observe, that is the order of any generator of the group. ಆ ಗ್ರೂಪ್ನಲ್ಲಿ ಇರೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನ ರಿಪೀಟೆಡ್ ಆಗಿ ಇರೋದೇ ಅದರದ್ದು ಆರ್ಡರ್ ಆಫ್ ದ ಜನರೇಟರ್ ಆಫ್ ದ ಗ್ರೂಪ್ ಅಂತ ಹೇಳ್ತೀವಿ. ಸೊ ನಾವು ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಲರ್ನ್ ವಾಟ್ ಈಸ್ ಎಬಿಲಿಯನ್ ಗ್ರೂಪ್, ವಾಟ್ ಈಸ್ ಸೈಕ್ಲಿಕ್ ಗ್ರೂಪ್ ಆ್ಯಂಡ್ ವಾಟ್ is the order of the cyclic group. Now based on this knowledge we can answer this question now. All cyclic groups are abelian. The order of the cyclic group is same as the order of its generator. So all cyclic groups are abelian. Yes, correct, because we have seen that all cyclic groups are abelian and the converse is not true. So we are taking only all cyclic groups are abelian. Okay, that is correct. Then the next one is the order of the cyclic group is same as the order of its generator. Yes, that is also true. So the correct answer what we are getting, A and B both are true. So this is the answer, that is all cyclic groups are abelian and the order of the cyclic group is same as the order of its generator. So this question was asked in the year KCET 2013 from paper 3 from groups chapter of mathematical physics. Thank you.